PUC ಅಲ್ಲಿ ತನಕ ನಾನು ಇಲ್ಲೇ ಓದಿದ್ದು. ಇದಾದ್ಮೇಲೆ ಇಂಜಿನಿಯರಿಂಗಿಗೆ ನಾನು ಬೆಂಗಳೂರು ಹೋದೆ. ಸೊ ನನ್ನ ನೇಟಿವ್ ಶಿವಮೊಗ್ಗ. ಸೊ ಇಲ್ಲಿಂದ ನನ್ನ ತಂಡ ಒಂದು ಶಾಕಾಹಾರಿ ಅನ್ನೋ ಸಿನಿಮಾ ನಾವು ರೆಡಿ ಮಾಡಿದ್ದೀವಿ. ಸಿನಿಮಾ ಕತೆ ಅಂತ ಹೇಳಿದ್ರು. ಕತೆ ಅಂತ ಬಂದಾಗ ನಾನು ಇನ್ನೊಬ್ಬರ ಹೆಸರನ್ನ ಹೇಳಕ್ಕೆ ಇನ್ನೊಬ್ಬರ ಹೆಸರನ್ನ ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದ ಖ್ಯಾತ ರಂಗಭೂಮಿ ಕಲಾವಿದ ದಿವಂಗತ SR ಗಿರೀಶ್ ಅವರ ಒಂದು ನಾಟಕ ಅದರಿಂದ ಒಂದು ತುಣುಕನ್ನ ತಗೊಂಡು ಮಾಡಿರುವಂತ ಕತೆ. ಮುಂಚೆ ಅನಿರೀಕ್ಷಿತಗಳನ್ನ ಒಂದು ನಾಟಕ ಮಾಡಿದ್ರು ತುಂಬಾ ಹಿಂದೆ. ಅಲ್ಲಿಂದ ಶುರುವಾಗಿದ್ದು ಈ ಕತೆ ಹೇಳಿ ಅವರು ನನಗೆ ಎಳೆ ಕೊಟ್ಟು ಅಲ್ಲಿಂದ ನಾವು ಫಸ್ಟ್ ಒಂದು ಸ್ಕ್ರೀನ್ ಪ್ಲೇ ತರ ಮಾಡಿ 2017 ಆ ಸ್ಕ್ರೀನ್ ಪ್ಲೇ ಮಾಡಿ ಒಂದು ಬೌಂಡ್ ಸ್ಕ್ರಿಪ್ಟ್ ತರ ಮಾಡೋದಕ್ಕೆ ಕೊಟ್ಟಾಗ ಅವ್ರು ತುಂಬಾ ಎಕ್ಸೈಟ್ ಆಗಿ ಇದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಶುರುವಾಗಿದ್ದು ಕತೆ. ಅಲ್ಲಿಂದ ಆಮೇಲೆ ಇನ್ನೊಂದು ವರ್ಷ ಆದ್ಮೇಲೆ 2018 ಅವರು ಕಾಲು ಬಂದ್ರು. ಅದಾದ್ಮೇಲೆ ಈ ಕತೆನ ನಾವು ಅಲ್ಲೇ ಹೋಲ್ಡ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇವಾಗಿನ ಟ್ರೆಂಡಿಗೆ ಈ ಕತೆನ ಬೇರೆ ರೀತಿ ರಚಿಸಿ ಮತ್ತಾಮೇಲೆ ಅದಕ್ಕೆ ಆದಂತ ಬೇರೆ ತರದ ಒಂದು ರೂಪ ಕೊಟ್ಟು ಇವಾಗ ತೆರೆ ಮೇಲೆ ತರ್ತಾ ಇದೀವಿ. ರಾಜೇಶ್ ಕೇಳಿ ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಅವ್ರಿಗೆ ಈ ಕತೆ ಯಾವಾಗ ಒಪ್ಪಿದ್ರು ಅವಾಗಲೇ ನನಗೆ ಬಹಳ ದೊಡ್ಡ ಶಕ್ತಿ. ಯಾಕಂದ್ರೆ ಈ ಕತೆ ಮಾಡ್ಲಿಕ್ಕೆ ಒಂದು ಧೈರ್ಯ ಬೇಕು, ಒಂದು ಸಾಹಿತ್ಯ ಹಿನ್ನೆಲೆ ಬೇಕು, ಮತ್ತಾಮೇಲೆ ಸಾಹಿತ್ಯ ಆಸಕ್ತಿ ಬೇಕು, ಚಿತ್ರಗಳನ್ನ ನೋಡಿರ್ಬೇಕು, ಟ್ರೆಂಡ್ ಬಗ್ಗೆ ಗೊತ್ತಿರ್ಬೇಕು. ಸೊ ಯಾವಾಗ ಅವ್ರ ಕತೆ ಈ ತರದ ಒಂದು ಕತೆ ಈ ತರದ ಒಂದು ಪ್ರಯತ್ನ ಒಪ್ಪಿದ್ರು ಅಲ್ಲಿಂದ ನಮ್ಮ ಸಿನಿಮಾ ಜರ್ನಿ, ಈ ಶಾಕಾಹಾರಿ ಜರ್ನಿ ಸ್ಟಾರ್ಟ್ ಆಯ್ತು. 2022 ನವೆಂಬರ್ ಅಲ್ಲಿ ನಮ್ಮ ಮೊದಲನೇ ಮುಹೂರ್ತ ಆಗಿತ್ತು. ಒಂದು 40 ದಿನ ನಾವು ಶೂಟ್ ಮಾಡಿದ್ವಿ. ಒಂದು 3 ತಿಂಗಳು ಪ್ರೀ ಪ್ರೊಡಕ್ಷನ್ ಮಾಡ್ಕೊಂಡು ಆಮೇಲೆ 40 ದಿನ ಶೂಟ್ ಮಾಡಿ ಆಗಸ್ಟ್ಗೆ ನಮ್ಮ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ರೆಡಿ ಆಯ್ತು. ಅದಾದ ನಂತರ ಮಾರ್ಕೆಟಿಂಗ್ ಆಗಿರ್ಬೋದು, ಮತ್ತಾಮೇಲೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಮತ್ತಾಮೇಲೆ ಬೇರೆ ಬೇರೆ ಬಿಸ್ನೆಸ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಸಿನಿಮಾ ತೆರೆಗೆ ಬರೋದಕ್ಕೆ ರೆಡಿ ಇದ್ದೀವಿ. ಇಷ್ಟು ನಮ್ಮ ಸಿನಿಮಾದ ಪೀಕಿಂಗ್ ಅಂತ ಹೇಳ್ಬೋದು. ಇದರ ನಂತರ ನಮ್ಮ ಸಿನಿಮಾದ ತಂಡದ ಪರಿಚಯ ಆಗಿರ್ಬೋದು, ನಮ್ಮ ಸಿನಿಮಾದ ರೆಡಿಯಾದ ಬಗ್ಗೆ ಆಗಿರ್ಬೋದು, ಮತ್ತಾಮೇಲೆ ಸಿನಿಮಾ ರೆಡಿಯಾದ ಟೈಮಲ್ಲಿ ಆದಂತ ಅನುಭವಗಳನ್ನಾಗಿರ್ಬೋದು ನಮ್ಮ ರಾಜೇಶ್ ಸರ್ ಹಂಚಿಸ್ಕೊತಾರೆ. ಥ್ಯಾಂಕ್ ಯು ಸೊ ಮಚ್. ಈ ಚಿತ್ರದ ನಿರ್ಮಾಪಕರಾದಂತಹ ರಾಜೇಶ್ ಗಿಲಂಬಿ ಸರ್ ಚಿತ್ರದ ಕುರಿತಾಗಿ ಮಾಹಿತಿಯನ್ನು ಹಂಚಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನ ಬಯಸ್ತೀನಿ. ಇದೊಂದು ಅವಿಸ್ಮರಣೀಯ ಕ್ಷಣ ನನಗೆ. ಯಾಕೆಂದ್ರೆ ನಾನು ನನ್ನ ವ್ಯಾವಹಾರಿಕ ಜೀವನನ ಪ್ರಾರಂಭ ಮಾಡಿದ್ದು ಒಬ್ಬ ಪತ್ರಿಕೆಯ ಏಜೆಂಟ್ ಆಗುವ ಮೂಲಕ. ನಾನು ಡಿಗ್ರಿ ಮುಗಿಸಿದ ತಕ್ಷಣ ಆ ಸಂದರ್ಭದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಪ್ರಾರಂಭ ಆಗಿತ್ತು. 1,500 ರೂಪಾಯಿ ಡೆಪಾಸಿಟ್ ಕಟ್ಟಿ 15 ಪತ್ರಿಕೆ ನಮ್ಮ ಊರಿಗೆ ತರಿಸ್ಕೊಂಡಿದ್ದೆ. ಅದು ನನ್ನ ಫಸ್ಟ್ ಬಿಸ್ನೆಸ್. ಇವತ್ತು ನಿಮ್ಮ ಮುಂದೆ ಒಬ್ಬ ಸಿನಿಮಾ ನಿರ್ಮಾಪಕ ಆಗಿ ಕೂತಿದ್ದೀನಿ. ಹಿಂದೆ ತುಂಬಾ ಜನರ ಸಹಕಾರ, ನಮ್ದೆಲ್ಲ ಪರಿಶ್ರಮ ಎಲ್ಲ ಇದೆ. ಶಿವಮೊಗ್ಗ ಆಗಿರೋದ್ರಿಂದ ಇದನ್ನ ನೆನೆಸ್ಕೊಳ್ಬೇಕಾಯ್ತು. ಶಿವಮೊಗ್ಗದ ಮಾಧ್ಯಮಗೋಷ್ಠಿ ಆಗಿರೋದ್ರಿಂದ ಇದನ್ನ ನೆನೆಸ್ಕೊಳ್ಬೇಕು. ಶಾಕಾಹಾರಿ ಸಿನಿಮಾದ ವಿಷಯಕ್ಕೆ ಬಂದ್ರೆ ಇದೊಂದು ಅದ್ಭುತವಾದ ತಂಡ ರೂಪಿಸಿರುವ ಒಂದು ಅಮೋಘವಾದ ಸಿನಿಮಾ. ಇದು ನಾವು ನಿರ್ಮಾಣ ಮಾಡಿದೀವಿ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಹೊರಕೊಳ್ತಾ ಇಲ್ಲ. ನಾನೊಬ್ಬ ಸಿನಿಮಾ ವೀಕ್ಷಕ. ನಾನು ಚಿಕ್ಕಂದಿನಿಂದ ಸಿನಿಮಾ ನೋಡುವ ಹುಚ್ಚು, ಅದನ್ನ ವಿಮರ್ಶೆ ಮಾಡುವ ಹುಚ್ಚು, ಈ ತರದ್ದಿದೆ. ನಮ್ಮ ಇನ್ನೊಬ್ಬ ನಿರ್ಮಾಪಕಿ ನನ್ನ ಸಹೋದರಿ ರಂಜಿನಿ ಅವರು ಬರಬೇಕು. ಸರ್, ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೆ. ನಮ್ಮ ಈ ಸಿನಿಮಾ ತಂಡದ ಕ್ಯಾಪ್ಟನ್ ಸಂದೀಪ್ ತುಂಬಾ ಅದ್ಭುತವಾಗಿ ಅವರ ಮೊದಲನೇ ಸಿನಿಮಾ ಅಂತ ನೀವು ಹೇಳೋ ಹಾಗೆ ಇಲ್ಲ,
ಹೊಸ ನಿರ್ದೇಶಕ ಅಂತ ನೀವು ಹೇಳುವಾಗ ಸಿನಿಮಾ ನಿಮಗೆ ತೋರಿಸ್ತೀನಿ ಶುಕ್ರವಾರ ಒಂದೇ ದಿವಸ ಬಾಕಿ ಇದೆ. ಸಿನಿಮಾ ನೋಡಿದಾಗ ನೀವೆಲ್ಲ ಶಿವಮೊಗ್ಗದ ಎಲ್ಲರೂ ತುಂಬಾ ಹೆಮ್ಮೆ ಪಡ್ಕೊಳ್ತೀರಿ. ನಮ್ಮ ಊರಿನ ಹುಡುಗ ಈ ತರದ ಒಂದು ಸಿನಿಮಾ ಮಾಡಿದ್ದಾರೆ. ಇದು ಚಿತ್ರರಂಗದ ಇವತ್ತು ಚಿತ್ರರಂಗದ ಅನೇಕ ಜನ ಗಣ್ಯರು ನಮ್ಮ ಸಿನಿಮಾ ನೋಡಿ ಹುಬ್ಬೇರಿಸಿದ್ದಾರೆ. ನೀವು ನೋಡಿರ್ಬೋದು, ಟ್ರೈಲರ್ ನೋಡಿನೇ ಸುದೀಪ್ ಸರ್ ಅವರಂತಹ ವಾಲಂಟಿಯರ್ ಆಗಿ ಅವರು ಅದನ್ನ ಹಂಚ್ಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಇವರೆಲ್ಲ. ಅಂದ್ರೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಒಂದು ಕೋಟಾದಲ್ಲಿ ಅಥವಾ ರಿಸರ್ವೇಶನ್ ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಲಿಕ್ಕೆ ನಾವು ಬಂದಿಲ್ಲ. ಬೇಸ್ಡ್ ಆನ್ ಮೆರಿಟ್ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು. ವಿಶೇಷವಾಗಿ ಶಿವಮೊಗ್ಗದ ಸಹಕಾರವನ್ನ ಶಿವಮೊಗ್ಗದ ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ಜನರ ಸಹಕಾರವನ್ನ ನಾವು ಅಪೇಕ್ಷೆ ಪಡ್ತೀವಿ. ಇದು ಶಿವಮೊಗ್ಗದ ಮಟ್ಟಿಗೆ ಒಂದು ಮೈಲುಗಲ್ಲು ಆಗ್ಬೇಕು ಅಂತ ನನ್ನ ಅಪೇಕ್ಷೆ. ಯಾಕೆಂದ್ರೆ ಇದು ಡಿಸೆಂಟ್ರಲೈಸೇಷನ್ ಎರಾ. ಎಲ್ಲ ರಂಗಗಳು ಎಲ್ಲ ವಿಚಾರಗಳು ವಿಕೇಂದ್ರೀಕರಣ ಆಗ್ತಾ ಇರುವಂತಹ ಸಂದರ್ಭ. ಸಿನಿಮಾ ರಂಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಂದು ಬೆಂಗಳೂರು ಸೆಂಟ್ರಿಕ್ ಆಗಿದೆ ಸದ್ಯಕ್ಕೆ. ಅದು ಆಗಿತ್ತು. ಈಗ ಅದನ್ನ ಸ್ವಲ್ಪ ಆಚೆಗೆ ತಗೊಂಡು ಹೋಗುವ ಪ್ರಯತ್ನವನ್ನ ಅನೇಕ ಜನರು ಮಾಡಿದ್ದಾರೆ. ಅನೇಕ ಮಹಾನ್ ಕಲಾವಿದರುಗಳು ಮಾಡಿದ್ದಾರೆ. ದಕ್ಷಿಣ ಕನ್ನಡದ ನಿರ್ದೇಶಕ ಮತ್ತೆ ನಟರ ಒಂದು ತಂಡ ಅದನ್ನ ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ತಗೊಂಡು ಹೋಗಿದ್ದಾರೆ. ಅಲ್ಲಿ ತುಂಬಾ ವ್ಯಾಪಕವಾಗಿ ಇಂಡಸ್ಟ್ರಿ ಬೆಳೀತಾ ಇದೆ. ನನ್ನ ಆಸೆ ಶಿವಮೊಗ್ಗದವನಾಗಿ ನನಗೊಂದು ಸ್ವಾರ್ಥ ಮತ್ತೆ ಒಂದು ಆಸೆ ಇದೆ. ಹೆಡ್ ಆಫೀಸ್ ಬೆಂಗಳೂರು ಆದ್ರೂ ಒಂದು ಬ್ರಾಂಚ್ ಆಫೀಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದು ಶಿವಮೊಗ್ಗದಲ್ಲಿ ಇರಬೇಕು, ಶಿವಮೊಗ್ಗದಲ್ಲಿ ಆಗ್ಬೇಕು ಅಂತ. ಅದಕ್ಕೆ ಪೂರಕವಾಗಿ ಕೆಲವೊಂದು ಸಿನಿಮಾಗಳು ಬಂದಿದ್ದಾವೆ. ಕೇಸ್ ಆಫ್ ಕೊಂಡಾಣ ಇರ್ಬೋದು, ಜಲಪಾತ ಇರ್ಬೋದು, ಇನ್ನೊಂದು ಸಿನಿಮಾ ಬರ್ತಾ ಇದೆ ನಮ್ಮ ಗೌರಿಶಂಕರ್ ಕೆರೆಬೇಟೆ ಅಂತ, ಆಮೇಲೆ ಸಂತೋಷ್ ಅಂತ ಇನ್ನೊಬ್ಬ ಹುಡುಗ ಮಾಡ್ತಾ ಇದ್ದಾರೆ. ಈ ತರದ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ತರದ ಒಂದು ವಾತಾವರಣ ನಿರ್ಮಾಣ ಆದ್ರೆ ಏನೇನಾಗತ್ತೆ ಅಂದ್ರೆ ಇಲ್ಲಿನ ಅನೇಕ ಜನರಿಗೆ ಉದ್ಯೋಗ ಸಿಗುತ್ತೆ. ಸಿನಿಮಾ ಯೂನಿಟ್ಗಳು ಇಲ್ಲೇ ಆಗ್ತವೆ, ಇಲ್ಲೇ ಸ್ಟುಡಿಯೋಸ್ಗಳು ಆಗಬಹುದು. ಆಮೇಲೆ ಇಲ್ಲಿ ಅನೇಕ ಜನ ಪ್ರತಿಭಾವಂತರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ನಟರು ಇದ್ದಾರೆ, ಬರಹಗಾರರು ಇದ್ದಾರೆ. ಅವರೆಲ್ಲರಿಗೂ ಒಂದು ವೇದಿಕೆ ಆಗುತ್ತೆ. ಬರೇ ನಾವೇ ಎಲ್ಲಾ ಸಿನಿಮಾ ನಿರ್ಮಾಣ ಮಾಡ್ತಿರ್ತೀವಿ ಅಂತಲ್ಲ. ಆಮೇಲೆ ಇಲ್ಲಿ ಬಂಡವಾಳ ಹಾಕುವ ಶಕ್ತಿ ಇರುವವರು ತುಂಬಾ ಜನ ಇದ್ದಾರೆ. ಇಲ್ಲೇ ಆ ತರಹದ ಒಂದು ವಾತಾವರಣ ನಿರ್ಮಾಣ ಆದ್ರೆ ಹೆಚ್ಚು ಹೆಚ್ಚು ಸಿನಿಮಾಗಳು ಶಿವಮೊಗ್ಗದಿಂದ ಬರ್ತವೆ. ಅದರಿಂದ ಶಿವಮೊಗ್ಗದಲ್ಲಿ ಒಂದು ಉದ್ಯೋಗ ಅವಕಾಶ ಸೃಷ್ಟಿಯಾಗುತ್ತೆ. ಒಂದು ಒಂದು ಆರ್ಥಿಕ ಬೆಳವಣಿಗೆಗೆ, ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಅದಕ್ಕೆ ಒಂದು ವೇದಿಕೆ, ಅದಕ್ಕೆ ಒಂದು ಫೌಂಡೇಶನ್ ಶಾಕಾಹಾರಿ ಸಿನಿಮಾ ಆಗಲಿ ಅನ್ನೋದು ನನ್ನ ಹೆಬ್ಬಯಕೆ. ಅದಕ್ಕೋಸ್ಕರ ನೀವೆಲ್ಲ ಸ್ವಲ್ಪ ಜಾಸ್ತಿನೇ ನಮಗೆ ಬೆಂಬಲವನ್ನು ಕೊಡಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಸಿನಿಮಾ ಕಥೆಯ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಎಲ್ಲ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ನಮ್ಮ ಸಿನಿಮಾದ ಶಕ್ತಿ ಇರೋದು ಕಥೆಯಲ್ಲಿ. ಜೊತೆಗೆ ಇಬ್ರು ಮಹಾನ್ ನಟರು, ನಾನು ತುಂಬಾ ಇಷ್ಟಪಡುವ ಮೆಚ್ಚುವ ನಟರು ಆಧಾರ ಸ್ತಂಭವಾಗಿ ಈ ಸಿನಿಮಾಗೆ ನಿಂತಿದ್ದಾರೆ. ಒಂದು ರಂಗಾಯಣ ರವಿ ಸರ್, ಇನ್ನೊಂದು ನನ್ನ ಪಕ್ಕದಲ್ಲಿ ತುಂಬಾ ನಾಚಿಕೆಯ ಸ್ವಭಾವದ ವ್ಯಕ್ತಿ ಆದ್ರೆ ಅದ್ಭುತ ನಟ ಗೋಪಾಲಕೃಷ್ಣ ದೇಶಪಾಂಡೆ ಸರ್. ರಂಗಾಯಣ ರವಿ ಸರ್ ಬಗ್ಗೆ ನಾನೇನು ಹೇಳ್ಬೇಕಾಗೇ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಈ ಸಿನಿಮಾದ ಬಗ್ಗೆ ತುಂಬಾ ದೊಡ್ಡ ಹೋಗ್ತಾ ಇದೆ. ಅವ್ರು ಮಾತ್ರ ಅಲ್ಲ, ರಘು ಸರ್ ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿ ಎಷ್ಟು ಪ್ರೀತಿ ರಂಗಾಯಣ ರಘು ಸರ್ ಮೇಲೆ ಇಟ್ಕೊಂಡಿದೆ ಅಂದ್ರೆ ಇಂಡಸ್ಟ್ರಿಯ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ನಟರು ಈ ಸಿನಿಮಾ ಬಗ್ಗೆ ಮೆಚ್ಚುಗೆ ಮತ್ತೆ ಈ ಸಿನಿಮಾ ಗೆಲ್ಬೇಕು ಅಂತ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಗೋಪಿ ಸರ್ ತುಂಬಾ ಚೆನ್ನಾಗಿ ರಕ್ತದಲ್ಲೇ ನಟನೆ ಇದೆ ಅವ್ರಿಗೆ. ಅವ್ರ ತಂದೆ ಕೂಡ ತುಂಬಾ ದೊಡ್ಡ ನಟರು. ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರೋರು. ಅನೇಕ ಸಿನಿಮಾಗಳಲ್ಲಿ ತಮ್ಮ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮೂಲಕ ಕನ್ನಡದ ಚಿತ್ರ ರಸಿಕರ ಮನ ಗೆದ್ದಿರುವ ನಟ. ಅವರು ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಒಬ್ಬ ನೋಡುಗ, ನಿರ್ಮಾಪಕ ಆಗಿ ಅಲ್ಲ, ಒಬ್ಬ ನೋಡುಗ ಆಗಿ ನಾನು ಹೇಳೋದೇನು ಅಂದ್ರೆ ಅವರ ಬೇರೆ ಎಲ್ಲ ಸಿನಿಮಾಗಳಿಗಿಂತ ಚೆನ್ನಾಗಿ ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ ಅವರು.
ನಾನು ಸಿನಿಮಾ ತುಂಬಾ ಸರಿ ನೋಡಿರೋದ್ರಿಂದ ನನಗೆ ಅದು ಗೊತ್ತಿದೆ, ಅವ್ರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ನಿಮಗೂ ಎಲ್ಲ ಫೀಲ್ ಆಗುತ್ತೆ ನಾಡಿದ್ದು. ಆಮೇಲೆ ಇನ್ನು ತುಂಬಾ ಜನ ವಿನಯ್ ಅಂತ ಡೆಬ್ಯೂ ಆಕ್ಚುಲಿ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆಮೇಲೆ ನಿಧಿ ಹೆಗ್ಡೆ ಅಂತ ತುಂಬಾ ಒಳ್ಳೆಯ ನಟಿ ನಮ್ಮ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಇನ್ನ ಗೊತ್ತಿರೋ ಫೇಸ್ಗಳು ತುಂಬಾ ಇದೆ. ಸುರೇಶ್ ಶಾಸ್ತ್ರಿ ಅವರಿದ್ದಾರೆ, ಹರಣಿ ಶ್ರೀಕಾಂತ್ ಅವರಿದ್ದಾರೆ, ಮತ್ತೆ ಆಮೇಲೆ ಪ್ರತಿಮಾ ನಾಯಕ್ ಅವರಿದ್ದಾರೆ. ಇನ್ನೊಂದು ಮುಖ್ಯವಾದ ಹೆಸರು ನೋಡಿ, ಒಂದೊಂದ್ಸರಿ ಬಹಳ ಮುಖ್ಯವಾದವರ ಹೆಸರು ಬಿಟ್ಟೋಗಿರುತ್ತೆ. ಶ್ರೀಹರ್ಷ ಭಟ್ ನಮ್ಮ ಶಿವಮೊಗ್ಗದಲ್ಲೇ ಸಿನಿಮಾ ಮೇಕಿಂಗ್ ನಲ್ಲಿ ತುಂಬಾ ಸಪೋರ್ಟ್ ಮಾಡಿರೋ ಹುಡುಗ. ಪ್ರತಿ ಕೆಲಸವನ್ನು ಇವತ್ತು ಕೂಡ ನಮ್ಮ ಸಿನಿಮಾ ಹೇಗೆ ಅಂದ್ರೆ ನಮ್ದೆಲ್ಲ ಹೇಗೆ ಅಂದ್ರೆ ಪಾತ್ರ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರಿದ್ದಾರೆ. ಎಲ್ಲ ಕೆಲಸ ಎಲ್ಲರೂ ಮಾಡ್ಕೊಂಡಿದ್ವಿ. ಆಕ್ಚುಲಿ ವಿನಯ್ ಮತ್ತೆ ಶ್ರೀಹರ್ಷ ಅವರೆಲ್ಲ ಆನ್ ಫೀಲ್ಡ್ ಪ್ರಮೋಷನ್ ಮಾಡ್ತಿದ್ದಾರೆ. ಅಂದ್ರೆ ಅವ್ರ ಕಮಿಟ್ಮೆಂಟ್ ಆ ಲೆವೆಲ್ ಇದೆ. ನಮ್ಮ ನಿರ್ದೇಶಕರು ಬಹುಶಃ ಕಂಟಿನ್ಯೂಸ್ ಆಗಿ 4-5 ದಿವಸದಿಂದ ಅವ್ರು ನಿದ್ದೆ ಮಾಡಿದ್ರು. ಅಕ್ಷರಶಃ ನಿದ್ದೆನೇ ಮಾಡಿಲ್ಲ 4-5 ದಿವಸದಲ್ಲಿ. ನನಗೆ ಗೊತ್ತಿದೆ ಅದು ಒಂದು 5-6 ಗಂಟೆ ನಿದ್ದೆ ಮಾಡಿದ್ರೆ ಹೆಚ್ಚು. ನಮ್ದು ಯಾಕೆಂದ್ರೆ ಚೆನ್ನೈಗೆ ಇದು ಅಪ್ಲೋಡಿಂಗಿಗೆ ಹೋಗ್ಬೇಕಿತ್ತು. ಅದಕ್ಕಿಂತ ಮೊದಲು DTS ಫೈನಲ್ ಆಗ್ಬೇಕಿತ್ತು. ಸೆನ್ಸಾರ್ ಅವರು ಕೆಲವೊಂದು ಚಿಕ್ಕ ಪುಟ್ಟ ತಿದ್ದುಪಡಿಗಳನ್ನು ಸೂಚಿಸಿದ್ರು, ಅದನ್ನ ಮಾಡ್ಬೇಕಿತ್ತು. ಹಗಲು ರಾತ್ರಿ ಕೂತ್ಕೊಂಡು ಅದನ್ನ ಮುಗಿಸಿ ನಿನ್ನೆ ಅವತ್ತು ಹುಟ್ಟಿದ ದಿನ ಆದ್ರೂ ಚೆನ್ನೈಗೆ ಹೋಗಿ ಅಲ್ಲೂ ರಾತ್ರಿ ಎಲ್ಲ ಕೆಲಸ ಮಾಡಿ ಮುಗಿಸಿ ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ. ಬೆಳಗಾಗಷ್ಟೊತ್ತಿಗೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬೆಳಗ್ಗೆ ಹೊರಟು ಇಲ್ಲಿ ಬಂದಿದ್ದಾರೆ. ಇದೇ ಪರಿಶ್ರಮವನ್ನು ಇಡೀ ತಂಡ ಮಾಡಿದ್ರು ಎಲ್ಲರೂ. ನನಗೆ ಈ ವಿಷಯ ಯಾಕೆ ಹೇಳ್ಬೇಕಾಗಿ ಬಂತು ಅಂದ್ರೆ ಶ್ರೀಹರ್ಷನ ಅನುಪಸ್ಥಿತಿ ಬಗ್ಗೆ. ನಾಳೆ ಅಲ್ಲಿ ಒಂದು ಪ್ರೀಮಿಯರ್ ಶೋ ಬೆಂಗಳೂರಲ್ಲಿ ಇರೋದ್ರಿಂದ ಅದರ ಪ್ರಿಪರೇಷನ್ ಮತ್ತೆ ಈ ತರದ ಕೆಲಸಗಳೆಲ್ಲ ಇರೋದನ್ನ ಒಬ್ಬ ನಟ ಆಗಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಅಲ್ಲದೆ ಅದಕ್ಕೂ ಉಳಿದ ಕೆಲಸವನ್ನು ಹಾಗಾಗಿ ಅನೇಕ ಜನರು ಬರ್ಲಿಕ್ಕೆ ಆಗಿಲ್ಲ. ಆಕ್ಚುಲಿ ತುಂಬಾ ಜನರ ನಮ್ಮೂರಿಗೆ ಇಡೀ ಸಿನಿಮಾ ತಂಡ ಕರ್ಕೊಂಡು ಬಂದು ನಿಮ್ಗೆ ಪರಿಚಯ ಮಾಡಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಈ ತರದೆಲ್ಲ ಕಾರಣಗಳಿರೋದ್ರಿಂದ ಬರ್ಲಿಕ್ಕೆ ಆಗಿಲ್ಲ. ಬಟ್ ಸಕ್ಸಸ್ ಪಾರ್ಟಿ ಕರ್ಕೊಂಡು ಬರ್ತೀವಿ. ಸಿನಿಮಾ ಗೆದ್ದ ನಂತರ ಒಂದ್ಸರಿ ಶಿವಮೊಗ್ಗದಲ್ಲಿ ಒಂದು ಮೆರವಣಿಗೆನೆ ಮಾಡೋಣ. ಇಲ್ಲ ಗೋಪಿ ಸರ್ ಮತ್ತೆ ರಂಗಣ್ಣ ಸರ್ ಮೆರವಣಿಗೆನೆ ಮಾಡೋದು. ಹಾಗಾಗಿ ನಾವು ಸ್ವಲ್ಪ ಸೀಮಿತ ಜನ. ನಾನು ಏನ್ ಮಾತಾಡ್ತಾ ಇದ್ದೆ ಅಂದ್ರೆ ನಟರು ಶ್ರೀಹರ್ಷ ಭಟ್ ಕೂಡ ತುಂಬಾ ಭರವಸೆಯ ನಟ. ಶಿವಮೊಗ್ಗದಿಂದ ಒಬ್ಬ ತುಂಬಾ ದೊಡ್ಡ ಹೆಸರು ಮಾಡಬಲ್ಲ ನಟ. ಈ ಸಿನಿಮಾ ಕೂಡ ಈಗಾಗಲೇ ಕೇಸ್ ಆಫ್ ಕೊಂಡಾಡದಲ್ಲಿ ಕೂಡ ಮನೆ ಮಾತಾಗಿದ್ದಾರೆ ಶ್ರೀಹರ್ಷ. ಈ ಸಿನಿಮಾ ಕೂಡ ಒಂದು ದೊಡ್ಡ ಬ್ರೇಕ್ ನೀಡುತ್ತೆ. ಶಿವಮೊಗ್ಗದಿಂದ ಒಬ್ಬ ಒಳ್ಳೆಯ ನಟ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ತಂತ್ರಜ್ಞರ ವಿಚಾರಕ್ಕೆ ಬಂದ್ರೆ ನಾನು ಸಂದೀಪ್ ಬಗ್ಗೆ ಹೇಳಿದೆ. ಸಂದೀಪ್ ಅಷ್ಟು ಒಳ್ಳೆಯ ನಿರ್ದೇಶಕ. ನಾನು ಫಸ್ಟ್ ಅವ್ರ ಕತೆ ಹೇಳಿದಾಗ ಆಮೇಲೆ ಇದನ್ನ ಪ್ರಾರಂಭ ಮಾಡುವಾಗ ಚೆನ್ನಾಗಿ ಬರುತ್ತೆ ಸಿನಿಮಾ, ಒಂದು ಪ್ರಯತ್ನ ನಾವು ಮಾಡ್ಬೇಕಿತ್ತು. ತುಂಬಾ ಅವರ ಕಮಿಟ್ಮೆಂಟ್, ಅವರ ಹಸಿವು, ಅವರ ಬದ್ಧತೆ ಅವ್ರ ಮಾತುಗಳಲ್ಲಿ ಅವರ ಗೊತ್ತಾಗ್ತಾ ಇತ್ತು. ಹಾಗಾಗಿ ನಾವು ಕೂಡ ಇದೊಂದು ರಿಸ್ಕ್ ತಗೊಳ್ಳೋಣ ಅಂತ ಒಪ್ಕೊಂಡ್ವಿ. ಆದ್ರೆ ಅವಾಗ ನಮಗೆ ಒಂದು ನಿರೀಕ್ಷೆ ಇರುತ್ತಲ್ಲ, ಹೀಗ್ ಬರ್ಬೋದು ಸಿನಿಮಾ, ಇವ್ರು ಹೀಗ್ ಮಾಡ್ಬೋದು ಅಂತ ಇರುತ್ತಲ್ಲ, ಅದರ 100 ಪಟ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಅದರ 100 ಪಟ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಸಾಧಾರಣ ಯಾವಾಗ್ಲೂ ನಮ್ಮ ಎಕ್ಸ್ಪೆಕ್ಟೇಷನ್, ನಾವು ಏನೋ ಒಂದು ಕೆಲಸ ಮಾಡಿದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ಕಷ್ಟ, ತುಂಬಾನೇ ಕಷ್ಟ. ನಾವು ಏನೋ ಆಗ್ಬೇಕು ಅಂತ ಮಾಡಿರ್ತೀವಿ, ಅದನ್ನ ರೀಚ್ ಮಾಡೋದು ತುಂಬಾ ಕಷ್ಟ. ಆದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಏನಂದ್ರೆ, ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಇಂಟು 100 ಅನ್ನೋ ಲೆಕ್ಕದಲ್ಲಿ ಈ ಸಿನಿಮಾ ತುಂಬಾ ದೊಡ್ಡ ಸದ್ದು ಮಾಡುತ್ತೆ ನಮ್ಮ ನಾಡಿನಲ್ಲಿ, ನಮ್ಮ ಇಂಡಸ್ಟ್ರಿಯಲ್ಲಿ. ಅಷ್ಟೇ ಅಲ್ಲ, ಈಗಾಗಲೇ ಆಫರ್ಗಳು ಬರ್ತಾ ಇದೆ. ಕರ್ನಾಟಕದಿಂದ ಹೊರಗೆ ಕೂಡ ಈ ಸಿನಿಮಾ ಹೋಗಿ ತುಂಬಾ ದೊಡ್ಡ ಸದ್ದನ್ನ ಮಾಡುತ್ತೆ. ಸಂದೀಪ್ ಇರ್ಬೋದು, ಆಮೇಲೆ ಇನ್ನೊಂದು ಹೆಸರು ಹೇಳ್ಬೇಕು, ವಿಶ್ವಜಿತ್ ನಮ್ಮ ಸಿನಿಮಾಟೋಗ್ರಾಫರ್. ನೀವು ನಾನು ಹೇಳಿದ್ರೆ ಅದು ಏನೇ ಹೇಳಿದ್ರು ಅತಿಶಯೋಕ್ತಿ ಅನ್ಸುತ್ತೆ. ನಾಡಿದ್ದು ಈ ಸಿನಿಮಾ ನೋಡಿ, ಅವರು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇವನ್ ರಂಗಾಯಣ ಸರ್ ಆಶ್ಚರ್ಯ ಪಟ್ಬಿಟ್ರು. ಅವ್ರು ಅಷ್ಟೊಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಈ ತರ ಕ್ಯಾಮ್ರಾಮನ್ ನಾನು ನೋಡಿರ್ಲಿಲ್ಲ. ಎಲ್ಲಿ ಕ್ಯಾಮ್ರಾ ಇಡ್ತಾರೆ, ಎಲ್ಲಿ ಲೈಟಿಂಗೇ ಕಾಣಿಸಿರ್ಲಿಲ್ಲ, ಕತ್ಲು ಏನ್ ಶೂಟ್ ಮಾಡ್ತಾರೆ ಇವರು ಅಂತ ಅನಿಸ್ತಿತ್ತು. ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಎಲ್ಲ ಇಂಟರ್ವ್ಯೂಗಳಲ್ಲಿ ರಂಗಣ್ಣ ರಘು ಸರ್ ಹೇಳ್ಕೊಂಡು ಬಂದಿದೆ.
ಅಷ್ಟು ಒಳ್ಳೆಯ ತಂತ್ರಜ್ಞ ವಿಶ್ವಜಿತ್ ರಾವ್. ಹಾಗೆಯೇ ಹಾಡುಗಳನ್ನೆಲ್ಲ ನೀವು ಕೇಳಿದ್ದೀರಿ ಅಂತ ಭಾವಿಸ್ತೀನಿ. ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಯೂರ್ ಅಂಬೇಕರ್ ಅವ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಹೇಳಿದಲ್ಲ, ಎಲ್ಲರೂ ಅಷ್ಟೇ ನಮ್ಮ ಸಿನಿಮಾ ಇದು ಮೋಸ್ಟ್ಲಿ ಆ ದೇವರೇ ಇದನ್ನೆಲ್ಲ ಒಟ್ಟು ಸೇರಿಸಿರೋದು ಅಂತ ಅನ್ಸುತ್ತೆ ನನಗೆ ಒಮ್ಮೊಮ್ಮೆ. ಅಷ್ಟು ಪರ್ಫೆಕ್ಟ್ ಕಾಂಬಿನೇಷನ್, ಅಷ್ಟು ಪರ್ಫೆಕ್ಟ್ ಕೋಆರ್ಡಿನೇಷನ್, ಅಷ್ಟು ಪರ್ಫೆಕ್ಟ್ ಆಗಿರುವ ಎಫರ್ಟ್ ಹಾಕುವ ಮೂಲಕ ಸಿನಿಮಾ ರೆಡಿ ಆಗಿದೆ. ನಮ್ಮ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ನಾವೀಗ. ಈಗ ಬಾಲ್ ನಿಮ್ ಕೋರ್ಟಲ್ಲಿ ಅಂದ್ರೆ ಜನರ ಅಂಗಳದಲ್ಲಿದೆ. ಈ ಸಿನಿಮಾನ ನೀವು ಹೇಗೆ ಸ್ವೀಕಾರ ಮಾಡ್ತೀರಿ, ಹೇಗೆ ಇದನ್ನ ನಮಗೆ ಬೆಂಬಲವನ್ನು ಕೊಡ್ತೀರಿ ಅನ್ನೋದು ನಾಡಿನಿಂದ ಅಷ್ಟೇ ಗೊತ್ತಾಗ್ತದೆ. ನಮಗೆ ಅದರ ನಿರೀಕ್ಷೆ ಇದೆ, ತುಂಬಾ ಚೆನ್ನಾಗಿ ಆಗುತ್ತೆ ಅಂತ. ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸೋದೇನೆಂದ್ರೆ, ದಯವಿಟ್ಟು ಶಿವಮೊಗ್ಗದ ಮಾಧ್ಯಮ ಮಿತ್ರರ ಸಪೋರ್ಟ್ ನಮ್ಗೆ ಬೇಕು. ಸ್ವಲ್ಪ ಜಾಸ್ತಿ ಪ್ರೀತಿಯಿಂದ ಬರೆಯಿರಿ, ಇದನ್ನ ಪ್ರಚಾರ ಮಾಡಿ. ಶಿವಮೊಗ್ಗದಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲಲಿ, ಹೆಚ್ಚು ಜನ ಬರುವ ಹಾಗೆ ನೀವು ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ಬರ್ತಾರೆ ಜನ. ನೀವು ಹೆಚ್ಚು ಜನರಿಗೆ ತಿಳಿಸಿದ್ರೆ, ನಿಮ್ಮ ಮಾಧ್ಯಮದ ಮೂಲಕ ಅದನ್ನ ನೀವು ಖುಷಿ ಮಾಡಿದ್ರೆ ಜನ ಬರ್ತಾರೆ. ಮೊದಲನೇ 4-5 ದಿವಸ, ಒಂದು ವಾರ ತುಂಬಾ ಕ್ರೂಷಿಯಲ್ ನಮಗೆ. ಆಮೇಲೆ ಒಂದು ವಾರಕ್ಕೆ ಜನ ಬಂದ್ರು ಅಂದ್ರೆ ಆಮೇಲೆ ಒಂದು 2-3 ವಾರಕ್ಕೆ ಜನರು ಕೊಡ್ತಾ ಆಗಲ್ಲ ನಮಗೆ. ಯಾಕಂದ್ರೆ ನಮ್ಗೆ ಆ ಕಾನ್ಫಿಡೆನ್ಸ್ ಇದೆ, ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಇದು ಚೆನ್ನಾಗಿ ಆಗೇ ಆಗುತ್ತೆ ಎಂಬ ವಿಶ್ವಾಸ ನಮಗಿದೆ. ಇದಿಷ್ಟನ್ನ ನಾನು ಹೇಳ್ತೀನಿ. ಗೋಪಿ ಸರ್ ಮಾತಾಡ್ತಾರೆ. ಗೋಪಿ ಸರ್ ಸಿನಿಮಾ ಬಗ್ಗೆ, ಅವರ ಅನುಭವದ, ಈ ನಮ್ಮ ಇಡೀ ಕನ್ನಡ ಬಗ್ಗೆ ಅನುಭವದ ಬಗ್ಗೆ, ಮತ್ತೆ ಅವರು ತುಂಬಾ ದೊಡ್ಡ ಅನುಭವ ಇರುವ ಒಬ್ಬ ಒಳ್ಳೆಯ ನಟ, ಅವರು ಕೇಳ್ತಾರೆ. ಅದಾದ ನಂತರ ನಮ್ಗೇನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಸರ್, ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಮಾತಾಡಬೇಕು ಅಂತ ಬಂದಿದ್ದೆ. ರಾಜೇಶ್ ಸರ್ ನಮ್ಮನ್ನು ನಾಚಿಕೆ ಸ್ವಭಾವ ಅಂದ್ಬಿಟ್ಟು ನಾನು ಮೆಂಟಲಿ ರೆಡಿ ಆಗ್ಬಿಟ್ಟು ಮಾತಾಡಬಾರ್ದು ಅಂತ. ತೀರಾ ಅಪರೂಪದ ಕತೆ, ತುಂಬ ಸರಳವಾದ ಕತೆ ಇನ್ ದ ಸೆನ್ಸ್, ಈ ಮನೆಯಲ್ಲಿ ಅಜ್ಜಿಯರಿಗೆ ಹೇಳುವ, ತಾಯಿ ಕಥೆಯ ಕ್ರಮ ಇದೆ, ಬಟ್ ಅದು ತುಂಬ ಶಾರ್ಪ್ ಆಗಿದೆ. ಹಾಗಾಗಿ ಒಂದು ಅಪರೂಪದ ಕತೆ ಇನ್ನೊಂದು ಸೆನ್ಸಲ್ಲಿ. ಯಾಕೆಂದರೆ ಇದನ್ನು ಶಿವಮೊಗ್ಗದ ಡೈರೆಕ್ಟ್ರೇ ಡೈರೆಕ್ಟ್ ಮಾಡಿದ್ದಾರೆ, ಶಿವಮೊಗ್ಗದವರೇ ಪ್ರೊಡ್ಯೂಸ್ ಮಾಡಿದ್ದಾರೆ, ಶಿವಮೊಗ್ಗ ಕಡೆಯವರೇ, ಸಾಗರದವರೇ ವಿಶ್ವಜಿತ್ ಇದನ್ನು ಶೂಟ್ ಮಾಡಿದ್ದಾರೆ. ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಕನ್ನಡತನ ಯಾಕೆ ಬರುತ್ತೆ ಅಂದರೆ ಒಂದು ಫಿಲ್ಮ್ಗೆ ಅಲ್ಲಿಯ ಜನರು ಅದನ್ನು ಅರ್ಥ ಮಾಡ್ಕೊಂಡು ಕಥೆನ ದಾಟಿಸೋವಾಗ ಒಂದು ಥರದ ಕಲ್ಚರು, ಒಂದು ಥರದ ಭಾಷೆ, ಒಂದು ಥರದ ಸಂಸ್ಕೃತಿ ಇದು ಅದರಲ್ಲಿ ಕಾಣಿಸುತ್ತೆ, ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆ ಕಾರಣದಿಂದ ಇದು ತುಂಬ ವಿಶೇಷವಾದ ಸಿನಿಮಾ. ನಾನು ಒಂದು ಇನ್ಸ್ಪೆಕ್ಟರ್ ಪಾತ್ರ ರಘು ಸರ್ ಜೊತೆ ನಾನು ಮೊದಲನೇ ಸರ್ತಿ ಅಭಿನಯ ಮಾಡಿದ್ದು, ಒಂದು ಬೇರೆ ಥರದ ಎಕ್ಸ್ಪೀರಿಯನ್ಸು. ಕಥೆಯ ಬಗ್ಗೆ ಜಾಸ್ತಿ ಹೇಳಿದ್ರೆ ನಾನು ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದೆ ಸಂದೀಪ್. ಕಥೆ ಬಗ್ಗೆ ನೀವೇನು ಹೇಳಂಗಿಲ್ಲ, ಸ್ವಲ್ಪ ಇದು ಎಮೋಷನಲ್ ಕ್ರೈಮ್ ಥ್ರಿಲ್ಲರ್ ಅನ್ಬೋದು. ಈ ಥರದ ಅಪರೂಪದ ಕಥೆಗೆ ಹಣ ಹಾಕೋದು ಭಾಳ ವೆರಿ ರೇರ್. ಅದಕ್ಕೆ ಒಂದು ಬೇರೆ ಥರದ ಅಭಿರುಚಿ ಬೇಕಾಗುತ್ತೆ ಈ ಥರದ ಸಬ್ಜೆಕ್ಟನ್ನು ನಂಬೋದಕ್ಕೆ. ನಾನು ಕನ್ನಡ ಆಸ್ ಆಡಿಯನ್ಸ್ ಆಗಿ, ಆಸ್ ಅನ್ ಆ್ಯಕ್ಟರ್ ಆಗಿ ನಾನು ರಾಜೇಶ್ ಸರ್ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಥರದ ಕಥೆನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ, ಈ ಥರದ ಅಪರೂಪದ ಕಥೆನ ದಾಟಿಸೋದಕ್ಕೆ, ಜನರಿಗೆ ದಾಟಿಸೋದಕ್ಕೆ ಮಾಧ್ಯಮದವರ ಅವಶ್ಯಕತೆ ತುಂಬ ಅಗತ್ಯ ಇದೆ. ಸೊ ದಯವಿಟ್ಟು ನಿಮ್ಮ ಹೆಲ್ಪ್ ಬೇಕು ನಮಗೆ. ಸಿನಿಮಾ ಶುಕ್ರವಾರ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಸಿನಿಮಾ ನೋಡಿ. ಬುಧವಾರ ಪರ್ಫಾರ್ಮೆನ್ಸ್ ಇದೆ. ಮೋಸ್ಟ್ಲಿ ನಾನು ರಂಗಾಯಣರು ಸರ್ ಒನ್ ಆಫ್ ದ ಬೆಸ್ಟ್ ಇದೆ ಅಂತ ಅನಿಸುತ್ತೆ. ನಿಧಿ ಅವರಿದ್ದಾರೆ, ಅವರು ನಿಮ್ಮ ಊರ ಕಡೆಯವರೇ. ರಂಗಾಯಣರಿಗೂ ಮತ್ತು ನನ್ನ ಬಿಟ್ಟರೆ ಎಲ್ಲರೂ ನಿಮ್ಮ ಊರ ಕಡೆಯವರೇ. ತುಂಬ ಜನ ಆ್ಯಕ್ಟರ್ಸ್ ಇದ್ದಾರೆ, ವಿನಯ್ ಇದ್ದಾರೆ, ಶ್ರೀಹರ್ಷ ಇದ್ದಾರೆ, ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಮೇಡಮ್ ಇದ್ದಾರೆ, ಮೇಡಮ್ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ರಾಜೇಶ್ ಸರ್ ಪ್ರೊಡ್ಯೂಸರ್ ಅಂತಲೇ ಗೊತ್ತಿರಲಿಲ್ಲ ನನಗೆ. 2 ದಿವಸ ಶೂಟಿಂಗ್ ಆದ್ಮೇಲೆ ಸಂದೀಪ್ ಹೇಳಿದ್ರು, ಸರ್ ಇವರೇ ಪ್ರೊಡ್ಯೂಸರ್ ಅಂತ.
ಅಷ್ಟು ಸೈಲೆಂಟ್ ಆಗಿ ಬಂದು ತಮ್ಮ ಮಾಡಿ ತಾವು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಸೊ ತುಂಬ ಖುಷಿಯಾಗಿದೆ ನನಗೆ ಈ ತಂಡದ ಜೊತೆ ಕೆಲಸ ಮಾಡಿ. ಕೆಲವೊಂದು ಸರ್ತಿ ನಿಮಗೆ ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್, ಅಂದರೆ ಯಾವುದೇ ಸಿನಿಮಾದ ಫಲಿತಾಂಶದ ಬಿಟ್ಟು ಅದರ ಪ್ರಾಸೆಸ್ ಇಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಪ್ರಾಸೆಸ್ಸನ್ನು ನಾವು ಒಂದು 35 ದಿವಸ ಇದನ್ನು ಎಂಜಾಯ್ ಮಾಡಿದ್ದೀವಿ. ನಾವೇನು ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸೋದಕ್ಕೆ ನಾವು ತುಂಬ ಉತ್ಸುಕರಾಗಿದ್ದೀವಿ. ದಯವಿಟ್ಟು ಈ ಸಿನಿಮಾನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಅಗತ್ಯ ನಮ್ಗೆ ತುಂಬ ಇದೆ. ಅಷ್ಟೇ, ತುಂಬ ಮಾತಾಡೋದು. ಚಿತ್ರದ ಕುರಿತಾಗಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಶಾಕಾಹಾರಿ ಚಿತ್ರತಂಡದ ವೇದಿಕೆ ಮೇಲಿರುವಂತಹ ಎಲ್ಲರೂ ಹಂಚಿಕೊಂಡಿದ್ದಾರೆ. ಸೊ ಇದೇ ಫೆಬ್ರವರಿ 16 ಅಂದ್ರೆ ನಾಡಿದ್ದು ಚಿತ್ರ ಬಿಡುಗಡೆಯಾಗ್ತಾ ಇದೆ. ಸೊ ಶಿವಮೊಗ್ಗದ ಎಲ್ಲರ ಬೆಂಬಲವನ್ನ ಮತ್ತೊಮ್ಮೆ ತಂಡದ ಪರವಾಗಿ ಕೋರ್ತ ಈಗ ತಮ್ಮ ಪ್ರಶ್ನೆಗಳೇನಾದ್ರು ದಯವಿಟ್ಟು ತಂಡದವರಿಗೆ ಕೇಳಬಹುದು. ದಯವಿಟ್ಟು ಏನಾದ್ರು ಪ್ರಶ್ನೆ ಅಂತ ಕೇಳಬೇಕು ಅಂತ ನಮ್ಮಲ್ಲಿ ಹೇಗಿದ್ದೀರಿ ಸರ್?